ಹಾಯ್ ಹಲೋ ಫ್ರೆಂಡ್ಸ್, ನಾನು ಡಾಕ್ಟರ್ ಎಸ್.ಆರ್. ಹಿರೇಮಠ್, ರಾಚೋಟೇಶ್ವರ ನಗರ್, ಸೆಕೆಂಡ್ ಕ್ರಾಸ್, ನಿಯರ್ ಯುರಾಂಜನೇಯ ಟೆಂಪಲ್, ಗದಗ. ಇವತ್ತಿನ ದಿವಸ ನಾನು ಆರೋಗ್ಯದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ಹೆಲ್ತ್ ಈಸ್ ವೆಲ್ತ್ ಅಂತಾರೆ, ಆರೋಗ್ಯವೇ ಭಾಗ್ಯ ಅಂತಾರೆ. ಯಾಕೆ ಅಂತ ನಾವು ಈ ವಿಷಯವನ್ನು ಪರಾಮರ್ಶಿಸಿ ನೋಡಿದರೆ ಎಲ್ಲವನ್ನು ಇವತ್ತಿನಲ್ಲಿ ಪ್ರಪಂಚದಲ್ಲಿ ಹುಟ್ಟಿದ ನಂತರ ಏನಾದರೂ ಸಾಧನೆಯನ್ನು ಮಾಡಬೇಕಾಗಿತ್ತಂದರೆ ಆರೋಗ್ಯವೇ ಬಹಳ ಮುಖ್ಯ. ಈ ಆರೋಗ್ಯದ ಬಗ್ಗೆ ನಾವು ಬಹಳಷ್ಟು ಲಕ್ಷ್ಯವನ್ನು ಕೊಟ್ಟಾಗ ಮಾತ್ರ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಸ್ನೇಹಿತರೆ. ಬಟ್ ನಾವೇನು ಮಾಡ್ತೀವಿ ಇವತ್ತಿನ ದೈನಂದಿನ ಜೀವನದಲ್ಲಿ ಆರೋಗ್ಯವೊಂದನ್ನು ಮರೆತು ಆರೋಗ್ಯವೊಂದನ್ನು ಇಗ್ನೋರ್ ಮಾಡಿ ಇನ್ನು ಮಿಕ್ಕಿದ ಎಲ್ಲ ವಿಷಯಗಳನ್ನು ನಾವು ಲಕ್ಷ್ಯ ಕೊಟ್ಟು ಆ ವಿಷಯಗಳಲ್ಲಿಯೇ ನಾವು ಮಗ್ನರಾಗ್ತೀವಿ. ಹಲವಾರು ನಮ್ಮ ಆಸೆ ಆಕಾಂಕ್ಷೆಗಳೇನಿದಾವ ಅವೆಲ್ಲವುಗಳನ್ನು ಪಡೆಯಲಿಕ್ಕೆ ನಾವೆಲ್ಲ ಕೆಲಸವನ್ನು ಮಾಡ್ತಾಯಿದ್ದೇವೆ. ಬಟ್ ಇಲ್ಲಿ ಏನಾಗ್ತದೆ ಅಂದರೆ ಆರೋಗ್ಯದ ಬಗ್ಗೆ ಒಂದು ಅಲಕ್ಷ್ಯವನ್ನು ವಹಿಸಿ ನಂತರ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ ನಾವು ಗಮನಿಸಬಹುದು, ದಿನದ 24 ತಾಸುಗಳಲ್ಲಿ 1 ಅವರ್ ವೇಳೆಯನ್ನು ನಮ್ಮ ಆರೋಗ್ಯದ ಸಲುವಾಗಿ ಗಮನವನ್ನು ಕೊಟ್ಟರೆ ನಾವು ಉತ್ತಮವಾದ ಆರೋಗ್ಯದೊಂದಿಗೆ ನಮಗೆ ಬೇಕಾದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಆರೋಗ್ಯವೇ ಬಹಳ ಮುಖ್ಯ. ಯಾಕಂದರೆ ಈ ಒಂದು ಶರೀರ ಏನಿದೆ, ಸದೃಢವಾದ ಶರೀರ, ಸದೃಢವಾದ ಮನಸ್ಸು, ಉತ್ತಮವಾದ ವಿಚಾರಗಳಿಂದ ಇದ್ದಾಗ ಮಾತ್ರ ಉತ್ತಮವಾದ ಕೆಲಸವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾದರೆ ಹೇಗೆ ಆರೋಗ್ಯವನ್ನು ಸಂರಕ್ಷಿಸಬೇಕು ಅನ್ನುವಂಥದ್ದು ದೊಡ್ಡದಾದ ಒಂದು ಯಕ್ಷ ಪ್ರಶ್ನೆ. ಹೀಗಾಗಿ ಇಲ್ಲಿ ಮುಖ್ಯವಾಗಿ ನಾವು ಕೇವಲ ಸಾತ್ವಿಕ ಆಹಾರ, ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳುವುದರಷ್ಟೇ ನಾವು ಉತ್ತಮವಾದ ಆರೋಗ್ಯವನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ದಿನನಿತ್ಯ ಸುಮಾರು 45 ನಿಮಿಷಗಳ ಕಾಲ ಶರೀರಕ್ಕೆ ವ್ಯಾಯಾಮ ಅನ್ನುವಂಥದ್ದು ಬಹಳ ಮುಖ್ಯ. ಈಗ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿದ್ದಾರೆ. ಸೊ ಹೀಗಾಗಿ ಶರೀರಕ್ಕೆ ಅವಶ್ಯಕವಾಗಿ ವ್ಯಾಯಾಮ ಅನ್ನುವಂಥದ್ದು ಬೇಕು. ಅವಾಗ ಏನಾಗ್ತದೆ, ಈ ವ್ಯಾಯಾಮದಿಂದ ಸಾಕಷ್ಟು ವ್ಯಾಯಾಮ ಸಿಗ್ತದೆ, ಸಾಕಷ್ಟು ಬೆವರ ಮುಖಾಂತರ ಎಲ್ಲ ಬಾಡಿ ಡಿಟಾಕ್ಸಿಫೈ ಆಗ್ತದೆ. ಪ್ರತಿ ದೇಹದ ಕಣಗಳಲ್ಲಿ ಸಹಿತ ಆಕ್ಸಿಜನ್ ಸಪ್ಲೈ ಆಗ್ತದೆ. ಹಾಗೆ ಒಂದು ಆಕ್ಸಿಜನೇಟೆಡ್ ಬ್ಲಡ್, ಕಾರ್ಬನ್ ಡೈಆಕ್ಸೈಡ್ ಬಂದದ್ದು ರಿಮೂವ್ ಆಗ್ತದೆ. ಅಂದರೆ ಬಾಡಿ ಡಿಟಾಕ್ಸಿಫೈ ಆಗ್ತದೆ ಸ್ನೇಹಿತರೆ. ಸೊ ಇವಾಗ ಏನಾಗ್ತದೆ, ಶರೀರ ಶುದ್ಧೀಕರಣ ಆಗ್ತದೆ. ಇವಾಗ ಏನಾಗ್ತದೆ, ಉತ್ತಮ ಆಹಾರ ವ್ಯಾಯಾಮದೊಂದಿಗೆ ಸರಿಯಾದ ನೀರನ್ನು ಕುಡಿಯೋದರೊಂದಿಗೆ ಉತ್ತಮವಾದ ಆಹಾರಗಳನ್ನು ನಾವು ಸೇವನೆ ಮಾಡೋದರಿಂದ, ಸಾತ್ವಿಕ ಆಹಾರಗಳನ್ನು, ತರಕಾರಿಗಳನ್ನು, ಇವೆಲ್ಲವನ್ನು ನಾವು ಯೂಸ್ ಮಾಡೋದ್ರ ಜೊತೆಗೆ ಇವತ್ತಿನಿರುವಂಥ ಫಾಸ್ಟ್ ಫುಡ್ಗಳನ್ನು ಸೇವನೆಯಿಂದ ಸ್ವಲ್ಪ ದೂರ ಇರಬೇಕಾಗ್ತದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ತಾವು ನೋಡ್ತಾ ಇರ್ಬೋದು, ಬೀದಿಗಳಲ್ಲಿ ನೀವು ಹೋಗುವಾಗ ಎಲ್ಲ ಕಡೆ ಸಹಿತ ಏನಾಗ್ತದೆ ಅಂದರೆ ಈ ಒಂದು ಆಮೇಲೆ ಟೀ ಇರ್ಬೋದು, ಕಾಫಿ ಇರ್ಬೋದು, ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು, ಪಿಜ್ಜರು, ಬರ್ಗರ್, ನೆಕ್ಸ್ಟು ಪಾನಿಪುರಿ, ಬೇಲ್ಪುರಿ, ಇವೆಲ್ಲ ಫಾಸ್ಟ್ ಫುಡ್ಗಳನ್ನು ತಿನ್ನೋದರಿಂದ ನಮಗೆ ಏನಾಗ್ತದೆ, ದೇಹದಲ್ಲಿ ಆ ಒಂದು ಆಹಾರಗಳ ಸೇವನೆಯಿಂದ ಏನಾಗ್ತದೆ, ಒಂಥರ ತಾಮಸಿಕ ಆಹಾರ ಇದು. ಇದರಿಂದ ಅಸಿಡಿಕ್ ಫುಡ್ ನಾವು ತಿನ್ನೋದ್ರಿಂದ ಏನಾಗ್ತದೆ, ಜಾಸ್ತಿ ಇಲ್ಲಿ ಬಾಡಿ ಬ್ಯಾಲೆನ್ಸ್ ಆಗೋದಿಲ್ಲ. ಹೀಗಾಗಿ ಹಲವಾರು ರೋಗಗಳಿಗೆ ನಾವು ಕಾರಣ ಆಗ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತಿನ ದಿವಸ ಭಾಳಷ್ಟು ಜನರು ಒತ್ತಡದಲ್ಲಿದ್ದಾರೆ, ಕೆಲಸದ ಒತ್ತಡದಲ್ಲಿ. ಹೀಗಾಗಿ ಕೆಲವರು ಈ ವಾಕಿಂಗ್ ಹೋಗೋದನ್ನು ಮಿಸ್ ಮಾಡ್ತಾ ಇದ್ದಾರೆ. ಸೊ ಇಂಥವರಿಗೆ ಏನಪ್ಪ ಅಂತಂದರೆ ಕಂಪಲ್ಸರಿ ವ್ಯಾಯಾಮ ಆಗಲೇಬೇಕು, ದೇಹಕ್ಕೆ ಅವಶ್ಯವಾಗಿದೆ. ಬಟ್ ಇಂಥವರಿಗೆ ಉತ್ತಮವಾದ ಒಂದು ಇವತ್ತಿನ ದಿನಮಾನದಲ್ಲಿ ಭಾಳಷ್ಟು ಜನರು ಒತ್ತಡದಲ್ಲಿರುವುದರಿಂದ ಉತ್ತಮವಾಗಿರುವಂಥ ಒಂದು ಮಷಿನ್ ಬಂದಿದೆ, ಬ್ಲಡ್ ಸರ್ಕ್ಯುಲೇಟರಿ ಮಸಾಜರ್ ಅಂತೇಳಿ, BCM ಅಂತ ಹೇಳ್ತಿದೆ. ಇದು ಅತ್ಯಂತ ಉತ್ತಮವಾದ ದರ್ಜೆಯಲ್ಲಿರುವಂಥ ಪೇಟೆಂಟೆಡ್ ಪ್ರಾಡಕ್ಟು. ಜಸ್ಟ್ ಈ ಮಷಿನ್ ಮೇಲೆ ನೀವು ನಿಂತರೆ ಸಾಕು, ಒಂದು 15 ಮಿನಿಟ್ಸು ನಿಮಗೆ 5 ಕಿಲೋಮೀಟರ್ಸ್ ವಾಕ್ ಮಾಡಿದರೆ ಎಷ್ಟು ಬೆನಿಫಿಟ್ ಬರ್ತಾ ಇದೆಯೋ ಅಷ್ಟು ಬೆನಿಫಿಟ್ ಬರ್ತಾ ಇದೆ ಸ್ನೇಹಿತರೆ. ಅಥವಾ 2 ಅವರ್ಸ್ ವಿಗರಸ್ ಎಕ್ಸರ್ಸೈಸ್ ಮಾಡಿದಾಗ ಎಷ್ಟು ಬೆನಿಫಿಟ್ ಸಿಗುತ್ತೋ ಅಷ್ಟು ನಿಮಗೆ ಸಿಗ್ತದೆ. ಯಾಕೆ ನಾನು ಸ್ಪೆಷಲಿ ಬ್ಲಡ್ ಸರ್ಕ್ಯುಲೇಟರಿ ಮಸಾಜ್ ಅಂತ ಹೇಳ್ತಾ ಇದ್ದೇನೆ, TNC ಅಂತಂದರೆ
ಇದು ಒಂದು ಪೇಟೆಂಟೆಡ್ ಪ್ರಾಡಕ್ಟು, ಅಕ್ಯುಪಂಕ್ಚರ್ ಬೇಸ್ಡ್ ಟೆಕ್ನಾಲಜಿ ಇರುವುದರಿಂದ ದೇಹದ ಎಲ್ಲ ಆರ್ಗನ್ಸ್ಗಳ ಎಂಡ್ ಪಾಯಿಂಟ್ ಪಾದ ಹಾಗೂ ಹಸ್ತಗಳಲ್ಲಿದೆ. ಜಸ್ಟ್ ನಾವು 5 ಮಿನಿಟ್ಸ್ ಹಸ್ತಗಳನ್ನು ಆ ಮಷಿನ್ ಮೇಲೆ ಇಡುವುದರಿಂದ, ಪ್ರೆಷರ್ ಹಾಕಿ ಇಡುವುದರಿಂದ, ಹಾಗೆ ಆ ಕಾಲುಗಳನ್ನು ಆ ಮಷಿನ್ ಮೇಲೆ ಇಡುವುದರಿಂದ ನಿಲ್ಲುವುದರಿಂದ ನಿಮಗೆ ಉತ್ತಮವಾದ ಆರೋಗ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. 100% ಈಚ್ ಆ್ಯಂಡ್ ಎವ್ರಿ ಸೆಲ್ಸ್ ಆಫ್ ದ ಬಾಡಿ ಗೆಟ್ಸ್ ಆಕ್ಸಿಜನೇಟೆಡ್ ಬ್ಲಡ್ಡು, ಹಾಗೆ ಕಾರ್ಬನ್ ಡೈಆಕ್ಸೈಡ್ ಏನಂತಲ್ಲ ಅದು ದೇಹದಿಂದ ಹೊರಗೆ ಹೋಗ್ತದೆ. ಹೀಗಾಗಿ ಕಂಪ್ಲೀಟ್ ಬಾಡಿ ಏನಾಗ್ತದೆ, ಪ್ಯೂರಿಫಿಕೇಷನ್ ಆಗ್ತದೆ, ಶರೀರ ಕಂಪ್ಲೀಟು ಶುದ್ಧೀಕರಣ ಹೊಂದದ. ಸೊ ಹೀಗಾಗಿ ದಿನನಿತ್ಯ ಹೇಗೆ ನಿಮ್ಮ ಮನೆಯನ್ನು ಕಸ ಹೊಡೆದ್ರೆ ಹೇಗೆ ಮನೆ ಸ್ವಚ್ಛ ಆಗ್ತದೆ, ಹಾಗೆ ದಿನನಿತ್ಯ ಈ ರೀತಿಯ ಮಷಿನ್ ಮೇಲೆ ನಿಲ್ಲುವುದರಿಂದ ಏನಾಗ್ತದೆ, ನಿಮಗೆ ಉತ್ತಮವಾದ ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದರಿಂದ ಏನು ಲಾಭ ಅಂತಂದರೆ, ಮೊನ್ನೆದು ಪೂರ್ಣವಾಗಿ ಕಂಪ್ಲೀಟ್ ಬ್ಲಡ್ ಸರ್ಕ್ಯುಲೇಷನ್ ಆಗೋದರಿಂದ, ನಿಮಗೆ ಬ್ಲಡ್ ಡಿಟಾಕ್ಸಿಫೈ ಆಗೋದರಿಂದ, ರಕ್ತ ಶುದ್ಧೀಕರಣ ಆಗೋದರಿಂದ ಕಂಪ್ಲೀಟು ಎಲ್ಲ ದೇಹದ ಅವಯವಗಳಲ್ಲಿ ಒಂದು ಶುದ್ಧೀಕರಣ ಅನ್ನುವಂಥದ್ದು ಇಲ್ಲಿ ನಡೀತಾ ಇದೆ. ಹಾಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸು ನಿಮಗೆ ಸರಿ ಹೊಂದ್ತಾ ಇದೆ. ನಿಮಗೇನಾದರೂ ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಜನರು ಒತ್ತಡದಂತಿರ್ತಾರೆ, ಫ್ಯಾಮಿಲಿ ಟೆನ್ಷನ್ಸ್ ಇರ್ಬೋದು, ಕೆಲಸದ ಒತ್ತಡದಿರ್ಬೋದು, ಬಟ್ ಇದು ಸ್ಟ್ರೆಸ್ಸನ್ನು ಸಹಿತ ನಿವಾರಣೆ ಮಾಡ್ತಾ ಇದೆ. ಹಾಗೆ ಉತ್ತಮವಾದ ನಿದ್ರೆ ಸಹಿತ ಬರ್ತಾ ಇದೆ. ಈ ಒಂದು ಮಷಿನನ್ನು ರೆಗ್ಯುಲರಾಗಿ ಯೂಸ್ ಮಾಡೋದರಿಂದ ಭಾಳಷ್ಟು ಸಮಸ್ಯೆ ಆಗಿರುವಂಥ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು, ಇಂಡೈಜೆಷನ್ಸ್ ಪ್ರಾಬ್ಲಮ್ಮು, ಹೆಡೇಕ್ಸು, ಮೈಗ್ರೇನ್ ಹೆಡೇಕ್ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಕೊಲೆಸ್ಟ್ರಾಲನ್ನು ಮೇಂಟೈನ್ ಮಾಡ್ತದೆ. ಬ್ಯಾಡ್ ಕೊಲೆಸ್ಟ್ರಾಲ್ ರಿಮೂವ್ ಮಾಡ್ತದೆ, ಗುಡ್ ಕೊಲೆಸ್ಟ್ರಾಲನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ವಿಶೇಷವಾಗಿರುವಂಥ ಈ ಮಷೀನು. ಹಾಗೆ ನಿಮಗೆ ಒಂದು ಸ್ಕಿನ್ ಗ್ಲ್ಯಾಮರ್ ತರುವಂಥ, ಹಾಗೆ ಯಾವಾಗಲೂ ನಿಮಗೆ ಫ್ರೆಶ್ನೆಸ್ಸನ್ನು ತರುವಂಥ ಈ ಮಷೀನ್ ಆಗಿದೆ. ಹಾಗೆ ಇದರಿಂದ ನಿಮಗೆ ಜಸ್ಟ್ ಈ 15 ಮಿನಿಟ್ಸ್ ಈ ಮಸಲಿನಲ್ಲಿ ನಿಂತರೆ ಸಾಕು, ಆವಾಗ ಎಷ್ಟು ನಿಮಗೆ ಫೀಲ್ ಆಗ್ತದೆ ಅಂದರೆ ಎಲ್ಲ ನಿಮ್ಮ ದೇಹದಲ್ಲಿರುವಂಥ ಜಾಯಿಂಟ್ಸ್ಗಳು ಫ್ರೀ ಆಫ್ ಆಗ್ತಾ ಇದ್ದಾವೆ. ದೇಹ ಒಂದು ಹಗುರಾದ ಭಾವನೆ ಬರ್ತದೆ, ಭಾಳಷ್ಟು ಎನರ್ಜಿ ಅನ್ನೋದು ಬರ್ತಾ ಇದೆ. ಆದರೆ ಇಲ್ಲಿ ಒಂದು ಸೂಚನೆ ಏನಂದರೆ, ಈ ಮಷೀನಿನಲ್ಲಿ ನಿಲ್ಲುವುದಕ್ಕಿಂತ ಪೂರ್ವದಲ್ಲಿ 200 ml ಲ್ಯೂಕೋರ್ಮ್ ವಾಟರನ್ನು ಕುಡಿದು ಆ ಮಷೀನ್ ಮೇಲೆ ನಿಲ್ಲುವುದಂದರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಮಾತ್ರ ನಿಲ್ಲಬೇಕು. ಊಟ ಮಾಡಿದಲ್ಲಿ ಈ ಮಷೀನ್ ಮೇಲೆ ನಿಲ್ಲುವುದು ನಿಷಿದ್ಧ, ನಿಲ್ಲಬಾರ್ದು. ಇದರಿಂದ ಬ್ಯಾಡ್ ಎಫೆಕ್ಟ್ ಆಗ್ತಾ ಇದ್ದಾವೆ. ಆದ್ದರಿಂದ ಒಂದು ಸೂಚನೆಯನ್ನು ನಾವು ಗಮನದಲ್ಲಿಡಬೇಕು. ಅದೇನಪ್ಪ ಅಂದರೆ, ಬೆಳಗಿನ ಜಾವ ಎದ್ದ ತಕ್ಷಣ ಬಿಸಿನೀರನ್ನು ಕುಡಿದ ಮೇಲೆ ನಿಮಗೆ ಟೈಮ್ ಇಲ್ಲದೇ ಇದ್ದಾಗ, ನಿಮಗೆ 45 to 1 hour ಟೈಮು ನಿಮಗೇನಾದರೂ ಸಿಗದೇ ಹೋದಾಗ ಈ ಮಷೀನನ್ನು ಯೂಸ್ ಮಾಡಿಕೊಂಡು ಕೇವಲ 15 ಮಿನಿಟ್ಸ್ ನಿಂತರೆ ಸಾಕು, ನಿಮಗೆ ಈ ಮಷೀನ್ ಲಾಭ ಸಿಗ್ಬೋದು. 100% ಸಿಗ್ತಾ ಇದೆ. ಜೊತೆಗೆ ಇವತ್ತಿನ ದಿವಸ ಚಾಲೆಂಜ್ ಆಗಿರುವಂಥ ಒಬೆಸಿಟಿ ಅನ್ನುವಂಥದ್ದು ಏನಿದೆ, ಆ ಒಬೆಸಿಟಿ ಸಹಿತ ಕಂಟ್ರೋಲ್ ಮಾಡ್ಬೋದು. ಹಾಗೆ ಇದಕ್ಕೆ ನಾವು ಫ್ಯಾಟ್ ಬರ್ನಿಂಗ್ ಮಷೀನ್ ಅಂತ ಕೂಡ ಆಡು ಭಾಷೆಯಲ್ಲಿ ಕರಿತೀವಿ. ಅಂದರೆ ಅಷ್ಟು ಅದ್ಭುತವಾಗಿ ನಿಮ್ಮ ಫ್ಯಾಟನ್ನು ಡಿಸಾಲ್ವ್ ಮಾಡಲಿಕ್ಕೆ ಉತ್ತಮವಾಗಿರುವಂಥ ಒಂದು ಇಕ್ವಿಪ್ಮೆಂಟ್ ಇದಾಗಿ ಸ್ನೇಹಿತರೆ. ಇದರ ಬಳಕೆಯಿಂದ ಉತ್ತಮವಾದ ಆರೋಗ್ಯವನ್ನು ಪಡೆಯೋದರೊಂದಿಗೆ ಸಾಕಷ್ಟು ಫ್ರೀ ರೆಡಿಕಲ್ಸ್ ಅಟ್ಯಾಕ್ ಆಗ್ತಾ ಇರ್ತವೆ ನಮ್ಮ ದೇಹದಲ್ಲಿ, ಸಾಕಷ್ಟು ನಮ್ಮ ಆರ್ಗನ್ಸ್ಗಳ ಮೇಲೆ ಅಟ್ಯಾಕ್ ಆಗ್ತಾ ಇರ್ತದೆ. ಬಟ್ ಈ ಒನ್ ಆಫ್ ದ ಬೆಸ್ಟ್ ಫ್ರೀ ರೆಡಿಕಲ್ ರಿಮೂವರ್ ಆಗಿ ಇದು ಕೆಲಸ ಮಾಡ್ತಾ ಇದೆ. ಹಾಗೆ ಸುಮಾರು ಒಂದು 7 ದೇಶಗಳಲ್ಲಿ ಒಂದು ಅವಾರ್ಡನ್ನು ಪಡೆದಂಥ ಪೇಟೆಂಟ್ ಪ್ರಾಡಕ್ಟ್ ಇದಾಗಿದೆ ಸ್ನೇಹಿತರೆ. ಇದರ ಒಂದು ಬಳಕೆಯನ್ನು ನೀವೇನಾದರೂ ಮಾಡಿದ್ದಾದರೆ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಇದನ್ನು ತೆಗೆದುಕೊಂಡು ನೋಡಿರಿ. ಬರುವ ದಿನ ಇದು ಒಂದು ಏನಾಗ್ತದೆ ಅಂದರೆ, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ ಇನ್ ಅವರ್ ಹೌಸ್. ನಿಮ್ಮ ಮನೆಯಲ್ಲಿ ಒಂದು ಡಾಕ್ಟರ್ ಥರ, ಒಬ್ಬರೇ ಡಾಕ್ಟರ್ ಅಲ್ಲ, ಸುಮಾರು 4-5 ಜನ ಡಾಕ್ಟರು ನಿಮ್ಮ ಮನೆಯಲ್ಲಿ ಇದ್ದಾರೆ ಅನ್ನೋ ಒಂದು ಭಾವನೆ ಆಗ್ತದೆ. ಅಂದರೆ ಇಲ್ಲಿ ಫ್ರೀ ಏನಾದರೂ ಆಸ್ಟಿಯೋ ಆರ್ಥರೈಟಿಸ್ ಇರ್ಬೋದು, ಲಂಬರ್ ಪೇನ್, ಡಿಸ್ಕ್ ಪ್ರೊಲ್ಯಾಪ್ಸ್ ಇರ್ಬೋದು, ಹಾಗೆ ಶೋಲ್ಡರ್ ಜಾಯಿಂಟ್ಸ್ ಇರ್ಬೋದು, ಎಲ್ಬೋ ಜಾಯಿಂಟ್ ಪೇನ್ ಇರ್ಬೋದು, ಎಂಕಲ್ ಜಾಯಿಂಟ್ಸ್ ಪೇನ್ ಇರ್ಬೋದು, ರಿಸ್ಟ್ ಜಾಯಿಂಟ್ ಪೇನ್ ಇರ್ಬೋದು, ಕಂಪ್ಲೀಟಾಗಿ ಪೇನ್ ಮ್ಯಾನೇಜ್ಮೆಂಟನ್ನು ಮಾಡಲಿಕ್ಕೆ ಉತ್ತಮವಾಗಿರುವಂಥ ಇಕ್ವಿಪ್ಮೆಂಟ್ ಇದಾಗಿದೆ ಸ್ನೇಹಿತರೆ. ಇದರ ನಾನು ಹೇಳೋದಿಷ್ಟೇ. ಸೊ ನಿಮಗೇನಾದರೂ ಟೈಮ್ ಇತ್ತಂದರೆ ಖಂಡಿತವಾಗಿಯೂ ನೀವು 1 hour ಟೈಮನ್ನು ಇನ್ವೆಸ್ಟ್ಮೆಂಟ್ ಮಾಡಿ ರೆಗ್ಯುಲರಾಗಿ ಎಕ್ಸಸೈಸು, ವಾಕಿಂಗನ್ನು ಮಾಡಿ. ನಿಮಗೆ ಟೈಮ್ ಇರದೇ ಇದ್ದರೆ, ನೀವು ಅಷ್ಟು ಒಂದು ಒತ್ತಡದ ಕೆಲಸದಲ್ಲಿದ್ದರೆ, ಜಸ್ಟ್ ಈ ಮಷೀನನ್ನು ಉಪಯೋಗ ಮಾಡೋದ್ರ ಮುಖಾಂತರ ಉತ್ತಮವಾದ ಆರೋಗ್ಯವನ್ನು ಪಡೆಯಿರಿ. ಹಾಗೆ ಏನಾಗ್ತದಪ್ಪ ಅಂತಂದರೆ, ಇದು ನಿಮ್ಮ ಲೈಫ್
ಸ್ಪ್ಯಾನನ್ನು ಎನಾನ್ಸ್ಮೆಂಟ್ ಮಾಡ್ತದೆ. ಅಷ್ಟು ಅದ್ಭುತವಾಗಿರುವಂಥ ಪ್ರಾಡಕ್ಟು ಇದಾಗಿದೆ. ಇದು ಒಂದು ಪೇಟೆಂಟ್ ಟೆಕ್ನಾಲಜಿ ಮುಖಾಂತರ ಮಾಡಿರುವಂಥ ಒಂದು ಉತ್ತಮವಾಗಿರುವಂಥ ಪ್ರಾಡಕ್ಟ್ ಇದಾಗಿದೆ ಅಂತ ಹೇಳಲು ತುಂಬ ನನಗೆ ಖುಷಿ ಅನ್ನಿಸ್ತಾ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ. ಇದರ ಲಾಭವನ್ನು ಪಡೆದುಕೊಳ್ಳಿ. ಹಾಗೆ ಈ ಮಷಿನ್ ತಂದ ನಂತರ 1 ಇಯರ್ದಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಮೆಡಿಕಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಅಷ್ಟು ಮುಂಚಿತವಾಗಿ ಇದು ಬಂದ ನಂತರ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಅಂದರೆ ಅಷ್ಟು ಪ್ರಮಾಣದಲ್ಲಿ ನಿಮ್ಮ ಮೆಡಿಕಲ್ ಎಕ್ಸ್ಪೆನ್ಸು ಸಹಿತ ವರ್ಷದಲ್ಲಿ ಅದು ಕಡಿಮೆ ಆಗ್ತದೆ ಅನ್ನುವಂಥ ಭಾವನೆ ಜೊತೆಗೆ ಏನಾಗ್ತದೆ ಅಂದರೆ ಉತ್ತಮವಾದ ಆರೋಗ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಇಟ್ ಈಸ್ ಎನ್ ಪ್ರಿವೆಂಟಿವ್ ಮೆಜರ್. ಅಂದರೆ ರೋಗ ಬಂದಾಗ ಚಿಕಿತ್ಸೆಯನ್ನು ಪಡೆದು ಆರಾಮಾಗೋದಕ್ಕಿಂತ ರೋಗ ಬರದೇ ಇರೋ ಪೂರ್ವದಲ್ಲಿ ನಾವು ಒಂದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಆ ಮಾದರಿಯಲ್ಲಿ ನಾವು ಒಂದು ಹೆಲ್ತಿಗೆ ಒಂದು 50,000 ಇನ್ವೆಸ್ಟ್ಮೆಂಟ್ ಮಾಡಿ ಉತ್ತಮವಾದ ಆರೋಗ್ಯವನ್ನು ಪಡೆಯಲು ಭಾಳ ಅತ್ಯುತ್ತಮವಾದಂಥ ಇಕ್ವಿಪ್ಮೆಂಟ್ಸ್ ಇದಾಗಿದೆ ಅಂತ ಹೇಳಲು ಭಾಳಷ್ಟು ಖುಷಿ ಅನ್ನಿಸ್ತದೆ ಸ್ನೇಹಿತರೆ. ಆದ್ದರಿಂದ ನನ್ನ ಒಂದು ಸಲಹೆ ಏನಪ್ಪ ಅಂತಂದರೆ, ಈ ರೋಗ ಬಂದಾಗ ಈಗ ಏನಾಗ್ತದೆ, ಫಾರ್ ಎಕ್ಸಾಂಪಲ್ ಆಗಿ ಈ ಹಾರ್ಟ್ ಬ್ಲಾಕೇಜಸ್ ಆಗ್ತದೆ 80%, 90%. ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ ಅಂತಂದರೆ ಸುಮಾರು 2.5 ಲಕ್ಷ, 3 ಲಕ್ಷ, 4 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಆ ಸ್ಟಂಟನ್ನು ಹಾಕಿಸ್ತಾ ಇದ್ದಾರೆ. ಬಟ್ ಆ ಸ್ಟಂಟದಿಂದ ಇದನ್ನು ಪರಿಹಾರ ಅಲ್ಲ. ಯಾಕಂದರೆ ಎಲ್ಲಿ ರೂಟ್ ಲೆವೆಲಲ್ಲಿ ಕೊಲೆಸ್ಟ್ರಾಲ್ ಉತ್ಪನ್ನ ಆಗ್ತದೆಯೋ ಅದನ್ನು ನಿವಾರಣೆ ಮಾಡಿದಾಗ ಏನಾಗ್ತದೆ, ನಮಗೆ ಮೂಲಭೂತವಾಗಿರುವಂಥ ರೂಟ್ ಕಾಸ್ ಏನಂತೀವಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ನಾವು ತಕ್ಷಣ ಪರಿಹಾರ ಅಂತ ನಾವು ಏನಾದರೂ ಅನಿವಾರ್ಯ ಹಾಕಿಸ್ಬೇಕಾಗ್ತದೆ. ಬಟ್ ನಾವು ಎಚ್ಚರಿಕೆಗೊಂಡು ಆ ಸ್ಟಂಟಿಗೆ ಹೋಗುವ ಪರಿಸ್ಥಿತಿ ಇರಲೇ ಬಿಫೋರ್ ಆಗಿ ನಾವು ಪ್ಲ್ಯಾನನ್ನು ಮಾಡಿಕೊಂಡು ಈ ರೀತಿಯ ಒಂದು ಹೆಲ್ತ್ ಇನ್ವೆಸ್ಟ್ಮೆಂಟ್ ಅಂತೇಳಿ, ಇದು ಇನ್ವೆಸ್ಟ್ಮೆಂಟ್ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಇದನ್ನು ಇವತ್ತು ಇನ್ವೆಸ್ಟ್ಮೆಂಟ್ ನೀವು ಮಾಡಿದ್ರಿ ಅಂದರೆ ನೆಕ್ಸ್ಟ್ ಬರುವ ದಿನಗಳಲ್ಲಿ ಅದು ನಿಮಗೆ ರಿಟರ್ನ್ ಆಗಿ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಅದರ 4-6 ಪಟ್ಟು ನಿಮಗೆ ಇನ್ಕಮನ್ನು ಕೊಡ್ತದೆ. ಯಾವ ರೀತಿಯಲ್ಲಿ ಕೊಡ್ತದೆ ಅಂದರೆ ನಿಮ್ಮ ಮೆಡಿಕಲ್ ಎಕ್ಸ್ಪೆನ್ಸನ್ನು ರೆಡ್ಯೂಸ್ ಮಾಡ್ತಾ ಇದೆ, ಜೊತೆಗೆ ಉತ್ತಮವಾದ ಆರೋಗ್ಯವನ್ನು ಕೊಡುವಂಥ ಉತ್ತಮವಾಗಿರುವಂಥ ಇಕ್ವಿಪ್ಮೆಂಟ್ಸ್ ಇದ್ದಾಗೆ ಅಂತ ಹೇಳಲು ತುಂಬ ಸಂತೋಷ ಆಗ್ತದೆ ಸ್ನೇಹಿತರೆ. ತುಂಬ ಧನ್ಯವಾದಗಳು. ಇದು ಅಂದರೆ ನನ್ನ ಒಂದು ಅಂದರೆ ಜಸ್ಟ್ ಯು ಇನ್ವೆಸ್ಟ್ ಆನ್ ಯುವರ್ ಹೆಲ್ತ್, ಯು ವಿಲ್ ಗೆಟ್ ಎ ಗುಡ್ ಹೆಲ್ತ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿಗಳಿಗೆ ನನ್ನ ದೂರವಾಣಿಯ ಸಂಖ್ಯೆಯನ್ನು ಕೊಟ್ಟಿರ್ತೇನೆ, ಮೊಬೈಲ್ ಸಂಖ್ಯೆಯನ್ನು. ದಯವಿಟ್ಟು ನನ್ನ ಸಂಪರ್ಕವನ್ನು ಮಾಡಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ.